ಅಂಗನವಾಡಿಯ ಅವ್ಯವಸ್ಥೆ. ಎಕೆಜಿ ಕಾಲೋನಿಯ ಅಂಗನವಾಡಿಯ ಅಡುಗೆ ಮನೆ ಕಟ್ಟಡ ಶಿಥಿಲ. ಈ ಶಿಕ್ಷಣದ ಬಗ್ಗೆ ಹೆಚ್ಚು ಕಾಳಜಿಯನ್ನು ಹೊಂದಿರುವಂತಹ ನಮ್ಮ ರಾಣೆಬೆನ್ನೂರಿನ ಶಾಸಕರು ಏನಿದ್ದಾರೆ, ಅವರು ಈ ಅಂಗನವಾಡಿಗಳ ಬಗ್ಗೆ ಇನ್ನೊಂದಷ್ಟು ನಿಗಾವನ್ನು ವಹಿಸಬೇಕು. ಅಡುಗೆ ಮನೆಯ ಗೋಡೆಗಳಿಂದ ಮಳೆ ನೀರು ಸೋರಿಕೆ, ಆಹಾರ ತಯಾರಿಕೆಯಲ್ಲೂ ಸಮಸ್ಯೆ. ಸಂಪೂರ್ಣ ಒಡೆದ ಕಿಟಕಿ ಗಾಜುಗಳು, ಹಿಂಭಾಗದಲ್ಲಿಯೇ ಬೃಹತ್ ಚರಂಡಿ, ಸೊಳ್ಳೆಗಳ ಕಾಟ, ದುರ್ವಾಸನೆಯ ವಾತಾವರಣ. ರಾಣೆಬೆನ್ನೂರು ನಗರದ ಕೋರ್ಟ್ ಹಿಂಭಾಗದಲ್ಲಿರುವಂತಹ ಎಕೆಜಿ ಕಾಲೋನಿಯಲ್ಲಿದ್ದೇನೆ. ನೀವೀಗ ನೋಡ್ತಾ ಹೋಗ್ಬೋದು, ನಾನು ಬಲಭಾಗದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಇದು ಎಕೆಜಿ ಕಾಲೋನಿಯ ಅಂಗನವಾಡಿ ಕೇಂದ್ರ. ಇದು ಈ ಅಂಗನವಾಡಿ ಕೇಂದ್ರ ಕಳೆದ ತಿಂಗಳುಗಳಿಂದ ಹಲವಾರು ಬಾರಿ ಮಳೆಗಾಲ ಶುರುವಾಗಿದ್ರಿಂದ ಕೂಡ ಸೋರ್ತಾ ಇದೆ. ಅದರಲ್ಲೂ ಕೂಡ ಇಲ್ಲಿ ವಿದ್ಯುತ್ ಸಂಪರ್ಕ ಇರೋ ಭಾಗದಲ್ಲೇ ಹೆಚ್ಚಾಗಿ ಸೋರ್ತಾ ಇರೋದ್ರಿಂದ ಈಗ ಆತಂಕದಲ್ಲಿ ಅಂಗನವಾಡಿ ಕೇಂದ್ರದ ಅಲ್ಲಿರುವಂತಹ ಮಕ್ಕಳಿರುವಂತದ್ದಾಗಿ ನಾನು ಹೇಳ್ತಾ ಇದ್ದೀನಿ. ನೋಡ್ತಾ ಹೋಗ್ಬೋದು, ಈಗ ನಾನು ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಈ ಕಟ್ಟಡ ಬಿರುಕು ಬಿಟ್ಟಿರುವಂತದ್ದು. ಇಲ್ಲಿಂದ ಮಳೆ ನೀರು ಬಂದು ಯಾವ ರೀತಿಯಾಗಿ ಅಡಿಗೆ ಮನೆಯಲ್ಲೇ ಇದು ಪ್ರಮುಖವಾಗಿ ಭಾಗದಲ್ಲಿ ನೀರು ಸೋರ್ತಾ ಇರುವಂತದ್ದು. ಅದರಲ್ಲೂ ಇದೇ ಭಾಗದಲ್ಲಿ ವಿದ್ಯುತ್ ಸಂಪರ್ಕ ಇದೆ, ಶಾರ್ಟ್ ಸರ್ಕ್ಯೂಟ್ ಕೂಡ ಆಗುವ ಸಂಭವನೂ ಕೂಡ ಹೆಚ್ಚಿದೆ. ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳ ಪಕ್ಕದ ಕಟ್ಟಡದಲ್ಲಿ ಇಲ್ಲಿ ಪಾಠಕ್ಕೆ ಬರ್ತಾರೆ. ಇದು ಎಕೆಜಿ ಕಾಲೋನಿಯ ಅಂಗನವಾಡಿ ಕಟ್ಟಡ ಅಡಿಗೆ ಮನೆಯ ಸ್ಥಿತಿ ಆಗಿರುವಂತದ್ದು. ಈ ಅಡಿಗೆ ಮನೆಯಲ್ಲಿರುವಂತಹ ಶಿಕ್ಷಕರು ಮತ್ತೇನೋ ಆಯಾಗಳು ಸಂಬಂಧಪಟ್ಟ ಇಲಾಖೆಗೆ ಮಾಹಿತಿಯನ್ನ ಕೊಟ್ಟರು ಕೂಡ ಈ ಏನಿದೆ ಇದರ ಪರಿಸ್ಥಿತಿ ಬದಲಾಗಿಲ್ಲ ಅಂತ ಇಲ್ಲಿನ ಸ್ಥಳೀಕರು ಈಗ ದೂರ್ತಾ ಇರುವಂತದ್ದು. ನೋಡ್ತಾ ಇರ್ಬೋದು ನೀವು ಯಾವ ರೀತಿಯಾಗಿ ಗೋಡೆ ಹಾಳಾಗಿರುವಂತದ್ದು. ಮಳೆಗಾಲ ಈಗ ಶುರುವಾಗಿದೆ. ಮಳೆ ಬಂತಂದ್ರೆ ಇಡೀ ಅಡುಗೆ ಮನೆ ಪೂರ್ತಿಯಾಗಿ ನೀರು ತುಂಬಿಕೊಳ್ಳುವಂತದ್ದು. ಮಕ್ಕಳಿಗೆ ಇಲ್ಲೇ ಊಟಕ್ಕೆ ಅಥವಾ ಅಡಿಗೆ ಸಿದ್ಧತೆ ಆಗುವಂತಹ ಜಾಗ ಇದು. ಸಂಬಂಧಪಟ್ಟ ಇಲಾಖೆ ಎಚ್ಚೆತ್ತುಕೊಳ್ಬೇಕು. ಅದರಲ್ಲೂ ಶಿಕ್ಷಣದ ಬಗ್ಗೆ ಅತಿ ಹೆಚ್ಚು ಕಾಳಜಿಯನ್ನ ಹೊಂದಿರುವಂತಹ ಹೆಮ್ಮೆ ಶಾಸಕರಿದ್ದಾರೆ ರಾಣೆಬೆನ್ನೂರಿನ ಶಾಸಕರು. ಇಂತಹ ಅಂಗನವಾಡಿಗಳ ಬಗ್ಗೆ ಕೂಡ ತಮ್ಮ ಕಾಳಜಿಯನ್ನ ವಹಿಸ್ಬೇಕಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಸೋರದ್ ಬಾಳ ಸೊರ್ತೈತ್ರಿ. ಅದು ಯಾವಾಗ ಮಾಡಿನ ಆವಾಗಿಂದ ಸೊರ್ತೈತ. ಅದು ಚಲೋ ಮಾಡಿಲ್ರಿ. ಅದು ಎಲ್ಲ ಬಿರಿ ಬಿದ್ದವ್ರಿ ಒಳಗ್. ಅದು ಹುಳ ಪಳ ಎಲ್ಲ ಬರ್ತಾವ್ರಿ. ಜರಿಗೆ ಅಂತ ಜರಿಗಿನ ಬರ್ತಾವಂತ್ರಿ. ಅದೆಲ್ಲ ಹೆಗ್ಗಡನ ಏನು ಬರ್ತೈತೆ ಅದನ್ನ ಇದು ಮಾಡಕತ್ತಾರ. ಜರಿಗೆ ಅದು ಚೀಲ ಎಲ್ಲ ಹರಿಯಾಕತ್ತಾವಂತೆ. ಇಲ್ಲಿ ಸಣ್ಣ ಸಣ್ಣ ಮಕ್ಕಳುಗಳು ಅದಾವು, ಸಣ್ಣ ಮಕ್ಕಳು ಅದಾವ. ಆಮೇಲೆ ಇದು ಮೊದಲಿಗೆ ಸ್ಲಮ್ ಏರಿಯಾ. ಆಮೇಲೆ ಇಲ್ಲಿ ನೋಡಿದ್ರೆ ರೋಡ್ ಸರಿ ಇಲ್ಲ, ಅಂಗಳ ಸರಿ ಇಲ್ಲ. ಒಂದೇನು ಖಾಲಿ ಚರಂಡಿಗಳು ಭಾಳ ಅದಾವು, ಅವು ಕಮ್ಮಿ ಆಗಲೇಬೇಕು. ಆಮೇಲೆ ರೋಡ್ ಸರಿ ಇಲ್ಲ. ಆಮೇಲೆ ಏನೈತಲ್ಲ ಸಣ್ಣ ಮಕ್ಕಳು ಸಾಲಿ, ಅದು ಸ್ಕೂಲ್ನಾಗ ಸ್ಮೆಲ್ ಜಾಸ್ತಿ ಇದೆ, ಸ್ಮೆಲ್ ಕಮ್ಮಿ ಆಗಬೇಕು. ಆಮೇಲೆ ನೀರು ಚರಂಡಿ ನೀರು ಜಾಸ್ತಿ ಬರ್ತಾ ಇದೆ, ಚರಂಡಿ ನೀರು ಕಮ್ಮಿ ಆಗಬೇಕು. ಚರಂಡಿ ನೀರಿನಿಂದ ಒಳಚರಂಡಿ ನೀರಿನಿಂದ ಗಾಡಿಗಳೆಲ್ಲ ಕುಸಿಯಾಕತ್ತಾವ, ಒಳಗೆ ಕುಸಿದು ವಾಸನೆ ಬರ್ತಾ ಇದೆ. ಆಮೇಲೆ ಸೊಳ್ಳೆಗಳು ಜಾಸ್ತಿ ಇದಾವೆ, ಸೊಳ್ಳೆ ಜಾಸ್ತಿ ಇದೆ, ಸ್ಮೆಲ್ ಜಾಸ್ತಿ ಇದೆ. ಆಮೇಲೆ ಎಲ್ಲ ರೋಡ್ಗಳು ಸರಿ ಇಲ್ಲ, ಇಲ್ಲಿ ರೋಡ್ಗಳೇ ಸರಿ ಇಲ್ಲ. ಏನು ಮನೆಗೆ ಒಂದು ಸ್ವಲ್ಪ ಏನರ ಇದು ಮಾಡೋಕ್ಕೆ ಸರಿ ಇಲ್ಲ. ಪೆಂಡಲ್ ಗಿಂಡಲ್ ಹಾಕಕ್ಕೆ ಏನು ಫಂಕ್ಷನ್ ಮಾಡೋಕ್ಕೆ ಜಾಗ ಇಲ್ಲ. ಆಮೇಲೆ ಎಲ್ಲ ಹೊಲಸಿದೆ ಇಲ್ಲಿ. ಆಮೇಲೆ ನಾನು ಅಂಗವಿಕಲನಾಗಿನೂ ನಾವು ಗಂಡ ಹೆಂಡತಿ ಅಂಗವಿಕಲರು. ಒಂದು ಆಶ್ರಯ ಯೋಜನೆ ಮನೆ ಕೊಡಲಿಲ್ಲ, ಏನೂ ಇಲ್ಲ. ನಾನು ಈ ಜಾಗದಲ್ಲಿ ನಾನು ಬಿದ್ದು ಗೂಡು ಮಂಡಿ ಹೊಡ್ಕೊಂಡಿದ್ದೀನಿ. ನನ್ನ ಹೆಂಡತಿ ಅಂಗವಿಕಲ, ಯಾಕಿನೂ ಬಿದ್ದು ಮಂಡಿ ಹೊಡ್ಕೊಂಡಿದ್ದಾಳೆ. ಬಹುತೇಕ ಅಂಗನವಾಡಿ ಕಟ್ಟಡದಲ್ಲಿರ್ತಕ್ಕಂತಹ ಸ್ಥಿತಿಗಳು ಇದೇ ಆಗಿರುವಂಥದ್ದು. ಕಳೆದ ಬಾರಿ ಕೂಡ ನಾನು ಒಂದೆರಡು ಎಪಿಸೋಡ್ಗಳನ್ನು ಈ ಅಂಗನವಾಡಿಗಳ ಬಗ್ಗೆ ಮಾಡಿದ್ದೆ. ಆದರೂ ಕೂಡ ಈ ಇಲಾಖೆಗಳು ಎಚ್ಚೆತ್ತುಕೊಳ್ತಾ ಇಲ್ಲ. ನೀವು ನೋಡ್ತಾ ಹೋಗ್ಬೋದು, ಈ ಅಂಗನವಾಡಿಯ ಕಟ್ಟಡದ ಬಹುತೇಕ ಗ್ಲಾಸ್ಗಳು ಕೂಡ ಒಡೆದೋಗಿರುವಂಥದ್ದು. ಅಡುಗೆ ಮನೆಯ ಚಿತ್ರಣ ಈ ರೀತಿ ಆಗಿರುವಂಥದ್ದು. ಶಾಸಕರಲ್ಲಿ ನಾನು ವಿನಂತಿಸ್ಕೊಳ್ಳೋದೇನೆಂದರೆ, ಈ ಶಿಕ್ಷಣದ ಬಗ್ಗೆ ಹೆಚ್ಚು ಕಾಳಜಿಯನ್ನು ಹೊಂದಿರುವಂತಹ ನಮ್ಮ ರಾಣೆಬೆನ್ನೂರಿನ ಶಾಸಕರು ಏನಿದ್ದಾರೆ, ಅವರು ಈ ಅಂಗನವಾಡಿಗಳ ಬಗ್ಗೆ ಇನ್ನೊಂದಷ್ಟು ನಿಗಾವನ್ನು ವಹಿಸಬೇಕು. ಅತಿ ಶೀಘ್ರದಲ್ಲಿ ಮಳೆಗಾಲ ಇನ್ನು ಹೆಚ್ಚಿರುವುದರಿಂದ ಶೀಘ್ರದಲ್ಲೇ ಈ ಕಟ್ಟಡಗಳ ರಿಪೇರಿಗಳು ನಡೀಬೇಕು. ಅದರಲ್ಲೂ ಈ ಗ್ಲಾಸ್ಗಳನ್ನು ರಿಪೇರಿ ಮಾಡುವಂಥದ್ದಾಗಿರ್ಬೋದು. ಯಾಕಂದರೆ ಇಲ್ಲಿರ್ತಕ್ಕಂಥ ಎಳೆ ಜೀವಗಳಿಗೆ ಆಪತ್ತು ಬಂದೋದಕ್ಕೂ ಮುಂಚೆನೇ ಸಂಬಂಧಪಟ್ಟ ಇಲಾಖೆ ಎಚ್ಚೆತ್ತುಕೊಳ್ಬೇಕು.